ಪಕ್ಷಿಗಳು ತಮ್ಮ ಪ್ರಣಯದ ತರದ ತಲ್ಲಾಪದ ಆತುರದಲ್ಲಿ ಗಗನ ಚುಂಬಿತದ ಕರಿಮುಗಿಲಿನಲ್ಲಿ ಇನ್ನು ಪ್ರಣಯ ಪಕ್ಷಿಗಳಿಗೆ ಹಾರಲು ಅವಕಾಶ ಕೊಡುತ್ತಾ ಇದ್ದರೆ ನಾನು ರಣಹದ್ದಾಗಿದ್ದು ನಿರರ್ಥಕ ಪ್ರಶಾಂತ್. ಇನ್ನು ಮಿತ್ರರಿಂದಲೇ ನಿಮ್ಮ ಬಾಳು ಕಣ್ಣೀರಿನ ಕಾಲುವೆಯನ್ನಾಗಿ ಮಾಡದೇ ಇದ್ದರೆ ನಾನು ನಮ್ಮಮ್ಮನೆ ಮಗನೇ ಅಲ್ಲ. ಇನ್ನು ಬೆಂಬಲಿಸುತ್ತಿದೆ ಈ ವಿಶ್ವಕರ್ಮನ ಸೇಡಿದ ಬಿರುಗಾಳಿ. ರಾಮಯ್ಯನವರ ವಂಶ ಚದುರಿಸಲು ಅಡಿ ಅಡಿಗೆ ಸುಡುತ್ತಿದೆ ಎಲ್ಲ ಋತುಕ್ಷೆ. ಮೋದವಿ ಮಾಡಿದವ ಮೋದದ ದಾವಾಗ್ಲಿ. ಚಾತುರ್ಯದಿಂದಲೇ ನನ್ನ ಕುಹಕ ಜಾಲ ಎಳೆದು ಸಂತೈಸಿಕೊಳ್ಳುವೆ ನನ್ನ ಪ್ರೇಮ ಕುಮಾರಿ ಅಭಿಲಾಷಳ ದೇವರನ್ನು. ಸರಿಯಾಗಿ 3 ಗಂಟೆಗೆ ಬರಬೇಕಾದ ನನ್ನ ರಾಣಿ 6 ಗಂಟೆಯಾದರೂ ಬರಬಾರದು. ಹಾಗೆ ನಡೆದೇಶ್ವರ. ಮೂರು ದೇಶದಲ್ಲಿ ಸರಿಯಾಗಿ 3 ಗಂಟೆಗೆ ಬರುತ್ತೇನೆ ಅಂತೇಳಿ ಇಷ್ಟು ತಡ ಮಾಡುತ್ತೆ. ನೋಡಿ, ನನ್ನವರ ಕಣ್ಣನ್ನು ತಪ್ಪಿಸ್ಬೇಕು, ನನ್ನ ಅಕ್ಕ ಭಾವನ ಕಣ್ಣನ್ನು ತಪ್ಪಿಸ್ಬೇಕು. ಹಾಗೆ ಅವರ ಕಣ್ಣನ್ನು ತಪ್ಪಿಸಿ ಬರೋದಕ್ಕೆ ಸ್ವಲ್ಪ ತಡವಾಯ್ತು. ಯಾಕೆ ಬೇಸರ? ಅಭಿಲಾಷ, ನಿನ್ನೊಂದು ನಾನು 1 ನಿಮಿಷ ನೋಡದಿದ್ದರೆ ನನಗಂತೂ 100 ದಿನಗಳು ಕಳೆದಂತಾಗುತ್ತದೆ. ನನ್ನ ಹೃದಯದ ಸರೋವರದಲ್ಲಿ ಅರಳಬೇಕಾದ ನಿನ್ನಂತ ಕಮಲವು ನನ್ನ ಸ್ನೇಹಿತ ಪ್ರಶಾಂತನ ಸರೋವರದಲ್ಲಿ ಅರಳುವ ಪ್ರಸಂಗ ಬಂತಲ್ಲ ಅಂತ ತುಂಬಾ ನೋವು. ನೋಡಿ, ಈ ನಿಮ್ಮ ಮನಸ್ಸಿಗೆ ಎಂದೂ ಕೂಡ ನೋವನ್ನುಂಟು ಮಾಡ್ಕೋಬೇಕು. ಅದು ನನ್ನ ಸಲುವಾಗಿ. ನಿಮ್ಮ ಜೀವಕ್ಕೆ ಏನಾದರೂ ನೋವಾಗಿದ್ದೆ ಆದರೆ ಅದು ನನ್ನ ಜೀವಕ್ಕಾದಂತೆ ಸರಿ. ಎಂದಿದ್ರು ಎಲ್ಲಿದ್ರು ನಾನು ನಿಮ್ಮವಳಿದ್ದೇನೆ. ಅದಿರಲಿ ಅಭಿಲಾಷ, ನಾನು ಹೇಳಿದ ಕಾರ್ಯಕಲಾಪಗಳನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದೀಯಾ? ನೋಡಿ, ಆ ನಿಮ್ಮ ಕಾರ್ಯಕಲಾಪಗಳನ್ನ ನಿರ್ವಹಿಸಿ ಇದ್ದ ಮೇಲೆ ನಾನು ಈಗ ನಿಮ್ಮ ಪ್ರೇಮ ನಂದಿನಿಯಾಗೋದಕ್ಕೆ ಸಾಧ್ಯ. ಈ ನಿಮ್ಮ ಒಂದೊಂದು ಮಾತುಗಳನ್ನು ಕೂಡ ಈ ನನ್ನ ಹೃದಯ ಎನ್ನುವ ಗೂಡಿನಲ್ಲಿ ಬಚ್ಚಿಟ್ಟು ನನ್ನ ಸಾಧನೆಯನ್ನ ಸಾಧಿಸ್ತಾ ಇದ್ದೇವೆ. ಅಭಿಲಾಷ, ನೀನು ನಿನ್ನ ಸಾಧನೆಯನ್ನು ಸಾಧಿಸಿದ್ದೆ. ಆದರೆ ನಾವಿಬ್ಬರು ಭವ್ಯವಾದ ಅರಮನೆಯನ್ನು ಕಟ್ಟಿ ಯಾರ ಆತಂಕವಿಲ್ಲದೆ ನಿರ್ಭಯವಾಗಿ ಅನುಸರಣೆಯಲ್ಲಿ ಕಾಲ ಕಳೆಯಬಹುದು. ಹಾಗೆ ಏನ್ ಮಾಡ್ಲಿ, ನನಗಂತೂ ನನ್ನವ್ರದೇ ಒಂದು ದೊಡ್ಡ ತೆರೆನೋವಾಗಿ ಹೋಗಿದೆ. ನಾನ್ ಏನೇ ಹೇಳಿದ್ರು ಕೂಡ ಅವರು ನನ್ನ ದಾರಿಗೆ ಬರ್ದೆ ಅವರ ಅಕ್ಕ ಭಾವನವರ ದಾರಿಯಲ್ಲೇ ನಡೀತಾ ಇದೆ. ಹೀಗಿರ್ಬೇಕಾದ್ರೆ ಒಂದು ಕೆಲಸ ಮಾಡಿ, ನೀವೇ ಅವರಿಗೆ ಬುದ್ಧಿ ಮಾತಿನ ಪ್ರವಚನವನ್ನು ಮಾಡಿ. ಅದರ ಬಗ್ಗೆ ನೀನೇನು ನಿರ್ಜೀವಿಯಾಗಬೇಡ. ಇನ್ನೆರಡು ದಿನದಲ್ಲಿ ನಿನ್ನ ಗಂಡನಿಗೆ ಯಾವ ರೀತಿ ನಿರುತ್ತರವಿಲ್ಲದೆ ನಿರ್ದರ್ಶನ ಕೊಡುತ್ತೇನೆಂದು ನಿನಗೇ ಗೊತ್ತಾಗುವುದು. ಓಕೆ, ಆದ್ರೆ ಅದೇನೇ ಮಾಡಿ ಈ ನಮ್ಮಿಬ್ಬರ ನಂಟು ಎಂದೂ ಕೂಡ ನಶಿಸಿ ಹೋಗ್ಬಾರ್ದು. ನಂಟನ್ನ ನಶಿಸಿ ಹೋಗ್ಬಾರ್ದು. ಈ ನಿಮ್ಮ ಉಸಿರಲ್ಲಿ ಉಸಿರುತ್ತಿರುವ ಈ ನೀರೆಯನ್ನ ನಿರ್ಗತಿಗಳನ್ನಾಗಿ ಮಾತ್ರ ಮಾಡಬೇಡಿ. ನಿನ್ನಂತ ನೀರಿಯನ್ನು ನಿರ್ಗತಿಗಳನ್ನಾಗಿ ಮಾಡಲು ನಾನೇನು ನಾದಾನಲ್ಲ. ಹಗಲಿರಲು ನಿನ್ನ ಧ್ಯಾನದಲ್ಲಿರುವ ನೀನೇ ನನ್ನ ಪ್ರಾಣ ಪಕ್ಷಿ. ನೋಡಿ, ಈ ನಿಮ್ಮ ಪರಿಶುದ್ಧವಾದ ಪ್ರೀತಿಯಂತೆ ನಮ್ಮಿಬ್ಬರ ಪ್ರೇಮ ಮಂದಿರ ಕೂಡ ಇರಬೇಕು. ಅದರ ಬಗ್ಗೆ ಶಂಕಿಸದಿರ ಐಶ್ವರ್ಯ, ನೀನೇ ನನ್ನ ಬಂಗಾರ. ಓ ನನ್ನ ಮನವ, ಆ ಗಳಿಗೆ ಕೂಡ ನಿನ್ನ ಬಿಟ್ಟಿರಲಾರೆ ನನ್ನ ಮನಮೋಹಕನೇ.
ವಿಶ್ವಕರ್ಮ. ಅಲ್ಲೋ ಪ್ರಜಾಲ್, ನಿನ್ನ ದಾರಿಯಲ್ಲಿ ನಿಲ್ಲಿಸುದು ಅಲ್ಲಯ್ಯ, ಮುಖದಲ್ಲಿ ನಗು ನಗು ಕಾಣಲಿಲ್ಲ. ಏನಾಗಿದೆ ನಿನ್ನ ಜೀವನದಲ್ಲಿ? ಮಿತ್ರ, ಜೀವನದಲ್ಲಿ ನಾನು ಕಂಡ ಕನಸೇ ಬೇರೆಯಾಗಿತ್ತು. ಆದರೆ ಇತ್ತೀಚಲಾಗಿ ನಮ್ಮ ಮನೆಯಲ್ಲಿ ಬಿರುಕು ಬರಲು ಪ್ರಾರಂಭವಾಗಿದೆ. ಹೀಗಾಗಿ ನನ್ನ ಮನಸ್ಸು ಸರಿಯಿಲ್ಲದಂತಾಗಿದೆ. ಒಮ್ಮಿಂದೊಮ್ಮೆಲೆ ನಿಮ್ಮ ಮನೆಯಲ್ಲಿ ಬಿರುಕು ಬರಲು ಕಾರಣವೇನಾಗಿದೆ? ನಿಮ್ಮ ಮನೆಯಲ್ಲಿ ಕಟ್ಟಿಕೊಂಡಿರುವ ನನ್ನ ಮಡದಿಯಿಂದ ಇಡೀ ನಮ್ಮ ಸಂಸಾರವೇ ಸಂಗ್ರಾಮದಲ್ಲಿ ಮುಳುಗಿ ಹೋಗಿದೆ. ಯಾವ ಪರಿಸ್ಥಿತಿಯಲ್ಲಿಯೂ ವಿಚ್ಛಿನ್ನವಾಗಬಾರದೆಂದು ನಾನೆಷ್ಟೇ ಅಚಲ ನಿರ್ಧಾರದಲ್ಲಿ ಇದ್ದರೂ ಕೂಡ ನಮ್ಮ ನಡವಳಿಕೆಯ ಬಾಳಿನ ಮರ ಕವಲೆರಡಗಲು ಆರಂಭವಾಗಿದೆ. ನೋಡು ಮಿತ್ರ, ನಿನಗೆ ಬುದ್ಧಿ ಹೇಳುವಷ್ಟು ಸಮರ್ಥನು ನಾನಲ್ಲ. ಆದರೂ ಒಂದು ಕಿವಿ ಮಾತು ಹೇಳುತ್ತೇನೆ. ಒಂದೇ ಕುಟೀರದಲ್ಲಿ ಅಣ್ಣ ತಮ್ಮಂದಿರಿರುವಾಗ ಒಡಕು ತೊಡಕುಗಳು ಬರುವುದು ಸಹಜ ಗುಣಧರ್ಮ. ಅಷ್ಟೇಕೆ ನಿನ್ನ ಮಮತೆಯ ಮಡದಿಯ ಸಲುವಾಗಿ ನೀನು ಚಿಂತಾಕ್ರಾಂತನಾಗಿದ್ದರೆ ಯಾವಾಗಲೂ ಸಮಬಂಧನಗಳು ನುಂಗಿ ಸದಾ ನಗು ನಗುತ್ತಾ ಇರಬೇಕು. ಆದರೂ ಮಿತ್ರ, ನಮ್ಮ ಸಂಸಾರವನ್ನು ಎಂದ ಭಾಗಗಳನ್ನಾಗಿ ಮಾಡಲು ನನಗಿಷ್ಟವಿಲ್ಲ. ನಿನ್ನೆ ನೋಡಿದರಂತೂ ಮನೆಯಲ್ಲಿ ದೊಡ್ಡ ರಾದಂತವೇ ನಡೆದು ಹೋಗಿದೆ. ಹೀಗೆ ಮುಂದುವರಿದರೆ ನಾಳೆ ಜನರಾದರೂ ಏನಂದರು? ಅಯ್ಯೋ ಬೇಕೂಬ, ಜನರ ಮಾತಿಗೆ ಕಿವಿ ಹಿಡಿದರೆ ನಾಳೆ ನೀರಿಲ್ಲದ ಕೆರೆಯಂತಾಗುವುದು ನಿನ್ನ ಬದುಕು. ಒಂದು ಲೆಕ್ಕದಲ್ಲಿ ನಿನ್ನ ಮಮತೆಯ ಮಡದಿಯ ಪ್ರಕಾರ ನೀ ನಡೆದರೆ ಬೇಕುತ್ತದೆ ನನಗೆ. ಮಿತ್ರ, ನನ್ನ ಮಡದಿಯ ಮಾತಿನಲ್ಲಿ ಇಡೀ ಹಾಲಿನಂತ ಸಂಸಾರವನ್ನು ಕದಡಲು ನನ್ನ ಮನ ಒಪ್ಪದು. ನಮ್ಮ ಅಣ್ಣ ತಮ್ಮಂದರ ಬಾಳು ಸಮುದ್ರದಷ್ಟು ವಿಶಾಲ, ಹೂವಿನಷ್ಟು ನಿರ್ಮಲ. ಇಂಥದ್ರಲ್ಲಿ ನಮ್ಮ ಹಿರಿಯರ ಆಸೆಯ ಸಲುವಾಗಿ ಆಶಿಸಿದರೆ ನಮ್ಮ ಅಪ್ಪಾಜಿಯವರ ಮನವೇ ಅಲ್ಲಲ್ಲ ಕಲ್ಲದಾಗುವುದು. ನೋಡು ಮಿತ್ರ, ನೀನು ಇದೇ ರೀತಿ ಅಪ್ಪಾಜಿಯ ಅಣ್ಣ ಅತ್ತಿಗೆಯರನ್ನುತ್ತ ಹೋದರೆ ಹೊಟ್ಟೆಗೆ ಇಡೀ ಅನ್ನವು ಸಿಗಲಾರದು. ಈಗಲಾದರೂ ಯಾವುದಾದರೊಂದು ತೀರ್ಮಾನಕ್ಕೆ ಬಂದು ನಿನಗೆ ಬರಬೇಕಾದ ಆಸ್ತಿ ಪಾಲು ತೆಗೆದುಕೋ. ಇವತ್ತು ಸಿಗುವ ಆಸ್ತಿ ನಾಳೆ ನಿನ್ನ ತಂದೆಯವರು ತೀರಿ ಹೋದ ಮೇಲೆ ಸಿಗುವುದಿಲ್ಲ. ಸ್ವಲ್ಪ ಬುದ್ಧಿ ಖರ್ಚು ಮಾಡು. ಮಿತ್ರ, ನೀನೇನೇ ಹೇಳಿದರು ಅಪ್ಪಾಜಿ ಅಣ್ಣ ಅತ್ತಿಗೆಯವರ ಮುಂದೆ ಹೇಳಲು ಧೈರ್ಯ ಸಾಲದು. ಪ್ರೀತಿಯಲ್ಲಿ ಬೆಳೆದ ಅಣ್ಣ ತಮ್ಮಂದಿರು ಜಗಳವಾಡಿ ನಾವೇಕೆ ಬೇರೆ ಬೇರೆ ಆಗಿರ್ಬೇಕು? ನೋಡು ಮಿತ್ರ, ಒಂದು ವೇಳೆ ನಿನಗೆ ಹಿರಿಯರ ಮುಂದೆ ಹೇಳಲು ಧೈರ್ಯ ಬಾರದಿದ್ದರೆ ನಾನೊಂದು ಐಡಿಯಾ ಕೊಡುತ್ತೇನೆ. ಕೋಪ ಇಲ್ಲ ತಾನೆ? ಮಿತ್ರ, ಜೀವನದಲ್ಲಿ ನೀನು ಆತ್ಮೀಯ ಗೆಳೆಯ ಅಂತ ನಂಬಿರುವೆ ನಾನು. ನೀನ್ ಹೇಳುವ ಮಾತಿಗೆ ಎಲ್ಲಗಳಿದರೆ ನಾನೇಕೆ ನಿನ್ನ ಮಿತ್ರನಾಗಿರ್ಬೇಕು? ಹೇಳು ಮಿತ್ರ, ಏನದ? ಬಾ ಹೋಗೋಣ. ಎಲ್ಲಿಗೆ? ಇನ್ನೆಲ್ಲಿಗೆ? ಚಿಂತೆ, ನೋವು, ಆಘಾತಗಳನ್ನು ಮರೆಯೋಕ್ಕೋಸ್ಕರ ಅಲ್ಲಲ್ಲಿ ಬಾರ್ಗಳು ನಿರ್ಮಿತವಾಗಿವೆ. ಹೋಗಿ ಒಂದು ಕೋಟೆ ತೆಗೆದುಕೊಂಡು ಒಂದು ಬೈಟು ಮಾಡಿ ಬಾಕಿ ವಿಷಯನ ಅಲ್ಲೇ ಮಾತಾಡೋಣ. ಮಿತ್ರ, ಆ ಚಟ ನನಗೆ ಹಿಡಿಸದ. ಕ್ರಮೇಣ ಮಿತ್ರ ನನಗೂ ಆ ಚಟ ಹಿಡಿಸದು. ಕ್ರಮೇಣ ಮಿತ್ರನಿಂದಲೇ ಚಟ ಕಲ್ತಿರುವೆ. ಚಟ ಕೆಟ್ಟದಾದ್ರೂ ಬ್ರೇನಿಗೆ ಗುಡ್ಡು ಟಾಣಿಕ್ಕಿದ್ದ ಹಾಗೆ ಒಂದು ಬೆಕ್ಕ ಹಾಕಿದ್ರೆ ಸಾಕು, ನಿರ್ಭಯವಿಲ್ಲದೆ ಮಾತನಾಡ್ಬೇಕು. ಬೇಡ ಮಿತ್ರ, ನನ್ನನ್ನು ಬಲವಂತವಾಗಿ ಕರೆಯಬೇಡ. ಬೇಕಾದ್ರೆ ನೀನು ಹೇಳುವ ಕೆಲಸ ಮಾಡ್ತೇನೆ, ಬಟ್ ಕುಡಿತಕ್ಕೆ ಮಾತ್ರ ಕರೆಯಬೇಡ. ನೀನೊಬ್ಬ ಆತ್ಮೀಯ ಮಿತ್ರನೆಂದು ಹೇಳುತ್ತಿರುವೆನೆ ಹೊರತು ಇನ್ಯಾವ ದೃಷ್ಟಿಯಿಂದ. ಅದರನ್ನು ನಿಮ್ಮ ಮನೆಯ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾದ್ರೆ ನೀನು ಡ್ರಿಂಕ್ಸ್ ಮಾಡಲೇಬೇಕು. ವಿಚಾರ ಮಾಡು. ಈ ಕ್ಷಣದಲ್ಲೇ ನೀನು ನನ್ನ ಜೊತೆ ಬಂದರೆ ನಿಮ್ಮ ಮನೆಯ ಬಿರುಕಿನ ವಿಷಯ ಸಂಪೂರ್ಣವಾಗಿ ನಿವಾರಣೆ. ಕಮಾನ್ ಕಮಾನ್ ಮೈ ಫ್ರೆಂಡ್. ಮಿತ್ರನಾಗಿ ಕರೆಯುತ್ತಿರುವಂತೆ ಒಮ್ಮೆ ನಿನ್ನ ಜೊತೆ ಬರುತ್ತೇನೆ. ಮತ್ಯಾವಾಗಲೂ ಒತ್ತಾಯಿಸಿ ಕರೆದಿರು. ನಡೆ ಹೋಗೋಣ.
ಮಡಿಸಬೇಕು ಮಗ